ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೊಡಗು ಜಿಲ್ಲೆ ಹಾಗೂ ನಿವೃತ್ತ ಸಹಾಯಕ ಉಪ ವೈದ್ಯಾಧಿಕಾರಿಯಾದ ಎಚ್.ವಿ. ದೇವದಾಸ್ ಅವರ ಸಹಕಾರದಿಂದ ವಿರಾಜಪೇಟೆಯ ಜನಪ್ರಿಯ ಶಾಸಕರಾದ ಎ.ಎಸ್. ಪೊನ್ನಣ್ಣ ಅವರ 52ನೇ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಬೆಳಿಗ್ಗೆ 8:30 ಗಂಟೆಗೆ ಭಾಗಮಂಡಲದಲ್ಲಿ ಇರುವ ಕಾವೇರಿ ಮಾತೆಯ ಸನ್ನಿಧಿಯಲ್ಲಿ ಪೊನ್ನಣ್ಣ ಅವರ ಕೈಯಿಂದ ಡಾಕ್ಟರ್ ದೇವದಾಸ್ ಅವರ ಸಮ್ಮುಖದಲ್ಲಿ ಅಲ್ಲಿಯ ಪಂಚಾಯಿತಿಯ 3 ಸ್ವಚ್ಛತಾ ನೌಕರರಿಗೆ ಸ್ವೆಟರ್ ವಿತರಣೆ ಮಾಡಲಾಯಿತು. ಬಳಿಕ 7:30 ಗಂಟೆಗೆ ಮಡಿಕೇರಿಯ ಸರ್ಕಾರಿ ಸಾರಿಗೆ ಸಂಸ್ಥೆಗೆ ಒಳಪಡುವ ಬಸ್ ನಿಲ್ದಾಣದಲ್ಲಿರುವ 10 ಜನ ನಿರ್ಗತಿಕ ಹಾಗೂ ಭಿಕ್ಷುಕರಿಗೆ ಸ್ವೆಟರ್ ವಿತರಣೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ನಂತರ 8 ಗಂಟೆಗೆ ಮಡಿಕೇರಿಯ ಶ್ರೀ ಶಕ್ತಿ ವೃದ್ಧಾಶ್ರಮದ ತಂದೆ ತಾಯಿಯವರ ಸಮ್ಮುಖದಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯಿಂದ ಎಚ್.ವಿ. ದೇವದಾಸ್ ಅವರು ಮಾಡುವ ಮೂಲಕ ಮಾತನಾಡಿ, ನಮ್ಮ ಶಾಸಕರಾದ ಎ.ಎಸ್. ಪೊನ್ನಣ್ಣ ಅವರು ತುಂಬ ಸರಳ ವ್ಯಕ್ತಿ. ಮನೆಗೆ ಯಾರೇ ಹೋದರೂ ಅವರ ಸಮಸ್ಯೆಗಳನ್ನು ಆಲಿಸಿ ಕೂಡಲೇ ಅವರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಕೊಡಗಿಗೆ ಹೆಚ್ಚಿನ ಹಣವನ್ನು ತಂದು ಕೊಡಗಿನ ಇಬ್ಬರು ಶಾಸಕರು 25-30 ವರ್ಷಗಳಿಂದ ಆಗದೇ ಇರುವಂತಹ ಕೆಲಸವನ್ನು ಕೇವಲ 3 ವರ್ಷಗಳಲ್ಲಿ ಮಾಡಿ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಇಂತಹ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರುವುದು ನಮಗೆ ಸಂತೋಷವಾಗ್ತಾ ಇದೆ. ಆದ್ದರಿಂದ ತಂದೆ ತಾಯಿಯರಾದ ತಾವುಗಳು ಶಾಸಕರಿಗೆ ಆಶೀರ್ವಾದ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಎಂದರು. ಈ ದಿನ ನಮ್ಮ ಜನಪ್ರಿಯ ಶಾಸಕರಾದ ಎ.ಎಸ್. ಪೊನ್ನಣ್ಣವರ 52ನೇ ಜನ್ಮದಿನಾಚರಣೆ. ನೀವು ಅದನ್ನೆಲ್ಲ ಫೋಟೋದಲ್ಲಿ ಓದಿ ಬರ್ಲಿಕ್ಕಿಲ್ಲ ಹೆಚ್ಚಿನ ಅಂತ, ಆಯ್ತಾ. ಇವತ್ತು ಬರ್ಬೋದಿತ್ತು ಅಂದ್ರೆ ತುಂಬಾ ವಿರಾಜಪೇಟೆ ಕಾರ್ಯಕ್ರಮದ ಬರಲಿಲ್ಲ ಅವರು. ಅದ್ರ ಪರವಾಗಿ ನಾವು ಬಂದು ಈ ವೃದ್ಧಾಶ್ರಮದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲ ಊಟದ ವ್ಯವಸ್ಥೆ ಮಾಡಿ. ಸೊ ಅವರ ಪೊನ್ನಣ್ಣವರ ವ್ಯಕ್ತಿತ್ವ ತುಂಬಾ ಸರಳ ವ್ಯಕ್ತಿತ್ವ. ಎಲ್ಲರನ್ನ ಬೆರೆತುಕೊಂಡು ಕೆಲಸ ಮಾಡ್ತಾರೆ ಅವರು. ಎಲ್ಲರಲ್ಲೂ ಸಂಯಮದಿಂದ ವರ್ತಿಸ್ತಾರೆ ಅಂತ ಮಹಾನ್ ವ್ಯಕ್ತಿಯ ಜನ್ಮಾಚರಣೆ ನಮಗೆಲ್ಲ ಸಂತಸ ಹಾಗೂ ಹೆಮ್ಮೆ ತರಿಸ್ತಾ ಇದೆ. ಸೊ ಇವತ್ತಿನ ಅವರ ಹುಟ್ಟುಹಬ್ಬದ ಏನು ಊಟ ಸ್ವೀಕರಿಸಿ ಅವರನ್ನು ಆರೈಸಬೇಕೆಂದು ಕೋರುತ್ತೇನೆ. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಎಚ್.ಎಲ್. ದಿವಾಕರ್ ಮಾತನಾಡಿ, ಕೊಡಗಿನ 2 ಶಾಸಕರು ಮುತ್ತುಗಳಿದ್ದಂತೆ. ಯಾಕೆಂದರೆ ಅವರು ಮಾಡುವಂತಹ ಕೆಲಸಗಳು ಮತ್ತು ಜನರಲ್ಲಿ ಬೆರೆಯುವ ರೀತಿಯನ್ನು ನೋಡಿದಾಗ ತಾನು ಇಲ್ಲಿಯವರೆಗೆ ಈ ರೀತಿಯ ಶಾಸಕರನ್ನು ನೋಡಿಲ್ಲ, ಮುಂದೆ ಕೂಡ ನೋಡುವುದಿಲ್ಲ. ಇವರು ಕೇವಲ 3 ವರ್ಷಗಳಲ್ಲಿ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಜೊತೆಗೆ ಅವರ ಮನೆಗಳಿಗೆ ತೆರಳಿದರೆ ಎಷ್ಟೇ ರಾತ್ರಿ ಆದರೂ ಕೂಡಲೇ ಸ್ಪಂದಿಸುತ್ತಾರೆ ಹಾಗೂ ಎಲ್ಲರನ್ನ ಗೌರವದಿಂದ ಕಾಣುತ್ತಾರೆ. ಆದ್ದರಿಂದ ಇಂತಹ ವ್ಯಕ್ತಿಗಳ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರುವುದು ಸಂತೋಷವಾಗ್ತಾ ಇದೆ. ಆದ್ದರಿಂದ ನಮ್ಮ ಸಂಘಟನೆ ವತಿಯಿಂದ 3 ವರ್ಷಗಳಿಂದ ಇಬ್ಬರು ಶಾಸಕರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷವೂ ಭಿಕ್ಷುಕರಿಗೆ ಸ್ವೆಟರ್, ಕಂಬಳಿ ಮತ್ತು ವೃದ್ಧಾಶ್ರಮದ ತಂದೆ ತಾಯಿಯರಿಗೆ ಊಟದ ವ್ಯವಸ್ಥೆಯನ್ನ ಮಾಡ್ತಾ ಬಂದಿರೋದಾಗಿ ಹೇಳಿದರು. ಯಾಕಂದ್ರೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಲಿಕ್ಕೆ ನನಗೆ ಸಹಕಾರ ಜೊತೆಗೆ ಈ ಮಾಡು ಅದೇನೇ ಕಷ್ಟ ನಾನು ಮಾಡ್ತೀನಿ ಅಂತೇಳಿ ಧೈರ್ಯ ಕೊಟ್ಟರೆ ಮುಂದೆ ಹೆಲ್ಪ್ ಮಾಡ್ತಾ ನಮಗೆ ಕಷ್ಟ. ಬಟ್ ಇಲ್ಲಿ ತನಕ ಇಂಥ ಒಂದು ಕಾರ್ಯಕ್ರಮ ಯಶಸ್ವಿ ಕಾರಣಕರ್ತರೇ ಇದೆ. ನನಗೆ ಒಂದು ಸಂಘಟನೆ ಕಟ್ಟಿ ಹೆಮ್ಮೆ ವಿಷಯ ಏನಪ್ಪ ಅಂದರೆ ಆ 3 ಕಾರ್ಯಕ್ರಮ ಮಾಡಿದೆ. ಒಂದು ಶ್ರೀ ಶಕ್ತಿ ವೃದ್ಧಾಶ್ರಮಕ್ಕೆ ಬಟ್ಟೆ ವಿತರಣೆ ಮಾಡೋದ್ರ ಮುಖಾಂತರ ನಾವು ಕಾರ್ಯಕ್ರಮ ಪ್ರತಿ ವರ್ಷ ಮಾಡುತ್ತೇವೆ.
ಅದಾದ್ಮೇಲೆ ಪ್ರತಿ ವರ್ಷ ಸರ್ ನಾನು ಎಲ್ಲ ಶಾಲೆಗಳಿಗೆ ನಾವು SST ಇದ್ದಾರೆ ಸರ್, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮವನ್ನು ಪ್ರಥಮವಾಗಿ ಎಲ್ಲ ಸಂಘಟನೆ ಜೊತೆಗೆ ಎಲ್ಲ ಅದರ್ಸ್ ಜೊತೆಗೆ ಫಸ್ಟ್ ಮಾಡುವಂಥ ಕಾರ್ಯಕ್ರಮ ನಾನು. ನಮ್ಮನ್ನು ನೋಡಿ ಈಗೆಲ್ಲ ಜಾತಿಯ ಸಂಘಟನೆಗಳು ಮಾಡಿದ್ದಾರೆ. ಅದು ಕ್ರೆಡಿಟ್ ಯಾರಿಗೆ ಹೇಳಿ? ನಮ್ಮ ಸಂಘಟನೆ. 2, ನಾವು ಈ ಪ್ರತಿಭಾವಂತ ಇದು ಶಾಲೆಗಳಲ್ಲಿ ಸಹ 90% ಬಂದಂಥ ಶಾಲೆಗಳಿಗೆ ಹೋಗಿ ನಾವು ಸನ್ಮಾನ ಮಾಡ್ಕೊಂಡು 12 ವರ್ಷದಿಂದ ಸರ್. ಇತ್ತೀಚೆಗೆ ನಾವು ಯಾವ ಶಾಲೆಗೆ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿ ಆ ಊರೆಲ್ಲ ಸೇರ್ಬಿಟ್ಟು ಈಗ ಆ ಕಾರ್ಯಕ್ರಮ ಮಾಡ್ತಿದ್ದಾರೆ. ಈಗ ಆ ಊರಿಗೆ ತೋರಿಸ್ಕೊಟ್ಟಾಗಪ್ಪ ಅಂತ ನಾನು. ಜೊತೆಗೆ ನಾವು ಎಲ್ಲೆಲ್ಲ ಕಾರ್ಯಕ್ರಮಗಳು ಮಾಡಿದೀವಿ ಸರ್, ಅಲ್ಲೆಲ್ಲ 100% ರಿಸಲ್ಟ್ ಕೊಟ್ಟಿದೆ. ಕಾರಣ ಏನಪ್ಪ ಅಂದ್ರೆ ಇದೆ ನಮ್ಮ ಸಂಘಟನೆ ಅಂತ ನಾನು ಹೇಳ್ಬೋದು ಸರ್. ಯಾಕೆ ನೀವು ಮಾತಂತಾರೆ, ಇವತ್ತು ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ನೆನೆಸ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ನೋಡಿದಾಗ ಸರ್, ಅವ್ರು ಏನೂ ಆಸ್ತಿ ಮಾಡಿದ್ರು. ಒಂದೇನಪ್ಪ ಅಂದ್ರೆ ವಿದ್ಯಾಭ್ಯಾಸ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ನಾವು ಹಿಂದೆ ನಮ್ಮ ಜನಗಳಿಗೆ ಜಾಗ ಇಲ್ಲ, ಅದು ಇಲ್ಲ ಅಂತೇಳಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಹಲವಾರು ಕಡೆ ನಾವು ಜಾಗ ಮಾಡಿಕೊಟ್ಟಿದ್ದೀವಿ. ಆದರೆ ಜಾಗ ಮಾಡಿಸ್ಕೊಟ್ಟಾದ್ಮೇಲೆ ಸಂಘಟನೆ ಮಾಡ್ಕೊಂಡ್ಬಿಟ್ಟು ಅವ್ರ ಕಡೆ ಅವ್ರಿಗೆ ಮಾಡ್ತಾರೆ. ಅದಕ್ಕಾಗಿ ನಾವು ಏನು ಮಾಡ್ತಿದ್ವಿ ಅಂದರೆ ಇವತ್ತಿನ ದಿನ ನಾವು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಟ್ಟು ಇಂಥ ಒಂದು ಕಾರ್ಯಕ್ರಮ ಮಾಡ್ತೇವೆ. ಈ ಕಾರ್ಯಕ್ರಮ ಮಾಡೋ ಕಾರಣ ಏನಪ್ಪ ಅಂದರೆ ತಾವುಗಳೇ. ಯಾಕಂದ್ರೆ ನಾನು ಸುಮಾರು 35 ವರ್ಷ ಸರಿ ಇಲ್ಲಿಗೆ ನಾವು ಪ್ರತಿ ವರ್ಷ ಅಂಬೇಡ್ಕರ್ ಜಯಂತಿಗೆ ತಾಯಿದರಿಗೆ ಸೀರೆ ಮತ್ತು ತಂದೆ ಪಂಚೆ ಮತ್ತು ಸೆರಟು ಕೊಟ್ಟು ಅವರ ಆಶೀರ್ವಾದ ಪಡೆದೇ ನಾನು ಕಾರ್ಯಕ್ರಮ ಮಾಡಬೇಕಂತದ್ದು. ಹಾಗಾಗಿ ನಾನು ಇಷ್ಟು ಗಟ್ಟಿಮುಟ್ಟಾಗಿ ಇಷ್ಟು ಆಕ್ಟಿವ್ ಆಗಿದೆ ಅಂತ ಕಾರಣಕರ್ತ ನೀವು ನಮ್ಮ ಡಾಕ್ಟರ್ ದೇವರಾಜ್ ಸರ್. ನನಗೆ ಸುಮಾರು ಒಂದು 40 ವರ್ಷದಿಂದ ನಾನು ಡಾಕ್ಟರ್ ಜೊತೆ ಪರಿಚಯ. ಆದರೆ ನನಗೆ ಆ ನಂಬಿಕೆನ 40 ವರ್ಷದಿಂದ ಇಲ್ಲಿ ತನಕ ನಾನು ಆ ನಂಬಿಕೆನ ಅವ್ರ ಜೊತೆ ನಾನು ಉಳಿಸ್ಕೊಂಡಿದ್ದೀನಿ. ಯಾಕಂತಂದ್ರೆ ನಾವು ಮಾಡಿದ ಕಾರ್ಯಕ್ರಮನೂ ಆ ಥರ ಇರ್ತದೆ. ಕಾರ್ಯಕ್ರಮ ನೋಡಿದಾಗ ನಾವು ಯುವಕರಿಗೆ ಸಹಾಯ ಮಾಡ್ಬೇಕಂತೇಳಿ ಮಾನಭಾವ ಬರ್ತದೆ. ಯಾಕಂದ್ರೆ ನಾವು ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದಾಗ ಯಾರೇ ಇದ್ರು ಸಹ ಅವ್ರು ಕೊಡೋಂಥ ಮನಸ್ಸು ಯಾಕೆ ಕೊಡ್ತಾರೆ ಅಂದರೆ ನಾವು ಮಾಡೋಂಥ ಕಾರ್ಯಕ್ರಮಕ್ಕೆ ಅಷ್ಟೇ. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ನಾನು ಇವತ್ತಿನ ದಿನ ನಾವು ಅಲ್ಲಿಗೆ KSRC ಬಸ್ ಸ್ಟ್ಯಾಂಡಲ್ಲಿ ಭಿಕ್ಷುಕರಿಗೆ ನಾವು ಒಂದು ಸೆಟ್ರ್ ಕೊಡ್ಬೇಕಂತೇಳಿ ಇದ್ದೀವಿ. ಆದರೆ ಡಾಕ್ಟ್ರು ನಾವು ವೆಹಿಕಲ್ಸ್ ಬರ್ತಾ ಯುವಕರು ಇವತ್ತೊಂದು ಕೆಲಸ ಮಾಡೋಣ, ಇವತ್ತೊಂದು ವೃದ್ಧಾಶ್ರಮದಲ್ಲಿ ಒಂದು ಊಟ ಕೊಟ್ಬಿಡೋ ಅಂತೇಳಿ ಆ ವ್ಯಕ್ತಿ ಇವತ್ತು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಚಾಲಕಿ HK ಪ್ರೇಮ, ಸರ್ಕಾರಿ ಸಾರಿಗೆ ಸಂಸ್ಥೆ ಅಧಿಕಾರಿ ರಾಮಚಂದ್ರ, ನಗರ ಸಂಚಾಲಕರಾದ ವೇಣು, ಕಿಶೋರ್, ಪ್ರಜ್ವಲ್, ಈಶ್ವರ್, ಅಖಿಲೇಶ್, ಶ್ರೀಶಕ್ತಿ ವೃದ್ಧಾಶ್ರಮದ ಅಧಿಕಾರಿ ಸತೀಶ್ ಕುಮಾರ್ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಬಳಿಕ ವೃದ್ಧಾಶ್ರಮದ ತಂದೆ ತಾಯಿಯವರಿಗೆ ಊಟದ ವ್ಯವಸ್ಥೆಯಿಂದ HV ದೇವದಾಸ್ ಅವರು ನೆರವೇರಿಸಿಕೊಟ್ರು. ನೀವು ಕೂತ್ಕೊಳ್ಳಿ. Thank you.